ಬಾದಾಮಿಗೆ ಹೋಗಿದ್ದೆ ನಾನು. ಬಾದಾಮಿಯಿಂದ ಬೆಳಗಾಮಿಗೆ ಹೋಗಬೇಕು. ದಾರಿಯಲ್ಲಿ ಬಾಗಲಕೋಟೆ ಅಂತ ಒಂದು ಊರು ಬರುತ್ತೆ. ಅಲ್ಲೊಂದು ಸಣ್ಣ ಕ್ರಾಸ್, ಗದ್ದನಕೇರಿ ಕ್ರಾಸ್ ಅಂತಾರೆ. ಎಡಗಡೆ ಹೋದರೆ ಬೆಳಗಾವಿಗೆ ಹೋಗ್ತೀನಿ, ಬಲಗಡೆ ಹೋದರೆ ಬಿಜಾಪುರಕ್ಕೆ ಹೋಗುತ್ತೆ ರಸ್ತೆ. ನಾನು ಬಾದಾಮಿಯಲ್ಲಿ ಕಾರಲ್ಲಿ ಕೂತ್ಕೊಂಡು ಹೊರಟೆ. ಬಾದಾಮಿ ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ಬಂದಿರಬೇಕು. ನೋಡಿದೆ ಕಾರಲ್ಲಿ ನೀರಿಲ್ಲ ಕುಡಿಯೋದಕ್ಕೆ. ಡ್ರೈವರ್ ನಿಲ್ಸಪ್ಪ, ಸ್ವಲ್ಪ ನೀರು ತಗೋತೀನಿ ಅಂದೆ. ಅಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸ್ದ. ನೀರು, ಸ್ವಲ್ಪ ಜ್ಯೂಸ್ ಯಾವುದೋ ಬಾಟ್ಲ್ ತೊಗೊಂಡು ಕಾರಲ್ಲಿ ಹಾಕ್ಕೊಂಡು ಬಂದೆ. ಅಲ್ಲಿ ರಸ್ತೆ ಪಕ್ಕದಲ್ಲಿ 3-4 ಜನ ನಿಂತಿದ್ರು. ನಿಮ್ಮ ಚಿತ್ರ ಕಣ್ಮುಂದೆ ಬರಬೇಕದು. ಕಚ್ಚೆ ಧೋತ್ರ, ಬಿಳಿ ಶರ್ಟು, ಹೊಳೆಯಾದದ್ದು, ಹೆಗಲ ಮೇಲೆ ಒಂದು ಕಂಬಳಿ, ಮುದುಕ ನಿಂತಿದ್ದಾನೆ, ಗಡಗಡ ನಡುಗ್ತಾ ಇದ್ದಾನೆ, ಕಣ್ಣಲ್ಲಿ ಸಮ ನೀರಿದೆ. ಅವನ ಪಕ್ಕ ಒಬ್ಬ ಹೆಂಗಸು, ಆಕೆನೂ ಅಳ್ತಾ ಇದ್ಲು. ಇನ್ನೊಬ್ಬ ಹೆಂಗಸು, ಆಕೆನೂ ಅಳ್ತಾ ಇದ್ಲು. ಅವ್ರು ಅಳೋದನ್ನು ನೋಡಿ ಪಾಪ ಏನೋ ತೊಂದರೆಯಲ್ಲಿದ್ದಾರೆ, ಏನೋ ಸಹಾಯ ಮಾಡ್ಬೋದಾ ಅಂಥೇಳಿ, ಯಾಕಮ್ಮ ಏನಾಯಿತು ಅಂತ ಕೇಳಿದೆ. ಆಕೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು. ನಮ್ಮಪ್ಪ ಸರ್ ಹುಷಾರಿಲ್ಲ ಸರ್, ಅವನಿಗೆ ಹೋಗ್ಬೇಕು ಸರ್, ಕೊಲ್ಹಾರಕ್ಕೆ ಹೋಗ್ಬೇಕು ಸರ್ ಅವನು. ಯಾಕೆ ಅಂತ ಕೇಳಿದೆ. ನಮ್ಮ ಅಣ್ಣ ಸರ್ ಆರಾಮಿಲ್ಲ ಅಂತ ಬಿಜಾಪುರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಬೆಳಗ್ಗೆ ಏನೋ ಅವ್ನು ಬದುಕೋಲ್ಲ, ಕರ್ಕೊಂಡು ಹೋಗ್ಬೇಡಿ ಊರಿಗೆ ಅಂದ್ರಂತೆ. ಆಂಬ್ಯುಲೆನ್ಸಲ್ಲಿ ತಂದು ಊರಿಗೆ ಬಿಡ್ತಾ ಇದ್ದಾರಂತೆ ಸರ್. ಅವ್ನು ಬದುಕಲ್ಲತ್ತೆ, ಅವ್ನು ಸಾಯೋದ್ರೊಳಗೆ ಅವ್ರ ಮುಖ ನೋಡಬೇಕು, ನಮ್ಮಪ್ಪ ಅಳ್ತಾ ಇದ್ದಾನೆ ಸರ್, ಹೆಂಗೆ ಕರ್ಕೊಂಡು ಹೋಗೋದು ಸರ್ ಅಲ್ಲಿ? ನಾ ಇದೆ ನೋಡಮ್ಮ, ಒಂದು ಕೆಲಸ ಮಾಡೋಣ, ಎಷ್ಟು ಜನ ಬರ್ತೀರಿ ನೀವು? ನಾವಿಬ್ಬರೇ ಬರ್ತೀವಿ ಸರ್, ಅಪ್ಪ ನಾನು ಇಬ್ಬರು ಬರ್ತೀವಿ. ನಾನು ಮುಂದೆ ಕೂತ್ಕೋತೀನಿ, ಹಿಂದೆ ಕೂತ್ಕೊಳ್ಳಿ ಅಂದಕ್ಕೆ. ನಾನು ಕೆಲಸ ಮಾಡ್ತೀನಿ. ನನಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವ್ರನ್ನ ಆ ಊರು ತನಕ ಬಿಡೋದ, ನಾನು ಬೆಳಗಾವಿಗೆ ಲೆಕ್ಚರ್ಗೆ ಹೋಗೋಕ್ಕಾಗಲ್ಲ, ಅದು ಬಿಡೋಕ್ಕಾಗಲ್ಲ. ನನಗೊಂದು ಮೊಂಡ ಧೈರ್ಯ. ಈಗ ಹೋದಾಗ ಗದ್ದನಕೇರಿ ಕ್ರಾಸ್ ಬರ್ತದಲ್ಲ, ಬಲಗಡೆ ಹೋದರೆ ಬಿಜಾಪುರ, ದಾರಿಯಲ್ಲಿ ಕೊಲ್ಹಾರ ಊರು, ಅವ್ರ ಊರು. ಸುಮಾರು 30 ಕಿಲೋಮೀಟ್ರ್ ಹೋಗಬೇಕು. ನಾನು ಹೋಗಿ ಬರುವಷ್ಟು ಟೈಮ್ ಇಲ್ಲ. ನನಗೊಂದು ಧೈರ್ಯ, ಗದ್ದನಕೇರಿ ಕ್ರಾಸ್ಗೆ ಹೋದರೆ ಯಾವುದೋ ಒಂದು ಟೆಂಪೋನೋ ಆಟೋ ರಿಕ್ಷಾನೋ ಇರುತ್ತೆ, ನಾನೇ ದುಡ್ಡು ಕೊಟ್ಟು ಕಳಿಸ್ಬಿಡ್ಬೇಕು ಅವ್ರನ್ನ. ಬನ್ನಿ ಕೂತ್ಕೊಳ್ಳಿ ಅಂತ. ಅಷ್ಟು ದಾರಿ ಹೋಗ್ತೀವಲ್ಲ, ಅರ್ಧ ದಾರಿ ಅಂತ ಹೋದಿ. ಒಂದೇ ಸಮ ಅಳ್ತಾ ಇದ್ರು ಪಾಪ ಕಾರಲ್ಲಿ. ನಾಳೆ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ಇಲ್ಲ, ಮಗನ ಮುಖ ಸಿಗ್ತದಿಲ್ಲೋ ಗೊತ್ತಿಲ್ಲ ಸಾರ್ ಅಂತ ಅಳ್ತಾ ಇದ್ದ. ಗದ್ದನಕೇರಿ ಕ್ರಾಸ್ ಬಂತು. ಹಿಡಿದು ಟೀ ಕುಡಿತೀರಾ ಅಂತ ಹೇಳಿದೆ. 2 ಟೀ ತರಿಸಿದೆ, ಬ್ರೆಡ್ ತರಿಸಿದೆ. ಪಾಪ ತಿನ್ನೋಕ್ಕಾಗ್ತಿರ್ಲಿಲ್ಲ ಅಪ್ಪನಿಗೆ. ಬೇಗ ಹೋಗ್ಬೇಕು ಸರ್ ಅಂತಿದ್ದ. ನನ್ನ ಸಂಕಟ ಅಂದರೆ, ಗದ್ದನಕೇರಿ ಕ್ರಾಸಲ್ಲಿ ಒಂದು ಆಟೋ ಇಲ್ಲ, ಒಂದು ಟೆಂಪೋ ಇಲ್ಲ ಅವತ್ತು. ಏನಪ್ಪ ಮಾಡೋದು, ಹೇಗೆ ಮಾಡೋದು? ನನಗೆ ಇನ್ನೊಂದು ಕಾರ್ ತರಿಸಿ ಹೋಗೋಕ್ಕಾಗ ಅಷ್ಟು ಅವಕಾಶ ಇಲ್ಲ ನನಗೆ. ಆ ಹೊತ್ತಿಗೆ ಒಂದು ಕಾರ್ ಬಂತು. ಆ ಕಾರಲ್ಲಿ ಗಂಡ ಹೆಂಡತಿ, ಒಂದು ಪುಟ್ಟ ಮಗು ಬಂದಿರು. ನಾನು ಓಡಾಡ್ತಿರೋದನ್ನು ನೋಡಿ, ಯಾಕೆ ಸರ್ ಏನಾದರೂ ಬೇಕಾಗಿತ್ತಾ ಅಂತ ಕೇಳಿದ್ರು. ಇಲ್ಲಪ್ಪ, ಹಿಂಗಾಗಿದೆ, ಪಾಪ ಮುದುಕರಿದ್ದಾರೆ, ಅವ್ರ ಮಗನ ನೋಡಬೇಕಾಗಿದೆ, ಮಗ ಬದುಕೋ ಚಾನ್ಸ್ ಇಲ್ಲ, ಹೇಗೆ ಮಾಡೋದು ಅಂತ. ಎಲ್ಲಿಗೆ ಹೋಗ್ಬೇಕು ಸರ್ ಅವರು? ಕೊಲ್ಹಾರಕ್ಕೆ ಹೋಗ್ಬೇಕು ಅಂತ. ಸರ್ ಚಿಂತೆ ಮಾಡಬೇಡಿ, ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಹೇಗಿದ್ರು.